ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ದ್ರಾಂ ಓಂ ಶ್ರೀಂ ಗುರು ದತ್ತಾತ್ರೇಯಾಯ ನಮಃ. ಕನ್ನಡ ವೀಕ್ಷಕ ಬಂಧುಗಳಿಗೆ ರವಿತೇಜ್ ಗುರೂಜಿಯ ನಮಸ್ಕಾರಗಳು. ಇವಾಗ 4, 13, 22, 31 ಈ ಸಂಖ್ಯೆಯನ್ನು ಆಳ್ತಕ್ಕಂಥ ಗ್ರಹ ಬಂದು ರಾಹು. ರಾಹುವಿಗೆ ಯಾವ ಕಲರು ಅದೃಷ್ಟ ಕೊಡುತ್ತೆ, ಯಾವ ಕಲರು ದುರದೃಷ್ಟ ಕೊಡುತ್ತೆ, ಇದನ್ನು ನಾವು ನೋಡ್ತಾ ಹೋಗ್ಬೇಕು. ಈ ರಾಹುವಿಗೆ ಅತಿ ಹೆಚ್ಚು ಅದೃಷ್ಟ ಕೊಡೋ ಕಲರ್ ಬಂದು ಯಾವುದಪ್ಪ ಅಂತಂದರೆ ಗಂಜಲದ ಕಲರ್ ಅಂತ ಹೇಳ್ತೀವಿ. ಗಂಜಲದ ಕಲರು ಈ ರಾಹುವಿನ ಕಲರು. ರಾಹುವಿಗೆ ಅತಿ ಹೆಚ್ಚು ಅದೃಷ್ಟವನ್ನು ಕೊಡ್ತಕ್ಕಂಥದ್ದು. ಮತ್ತು ತೆಳು ಅಂದರೆ ತೆಳು ವೈಟ್, ಪೂರ ಫುಲ್ ವೈಟ್ ಬರೋದಿಲ್ಲ, ಅದರಲ್ಲಿ ಡಾರ್ಕ್ ವೈಟ್ ಅಂತೀವಲ್ಲ, ಡಾರ್ಕ್ ವೈಟು ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಯಾರಿಗೆ? ಈ ರಾಹುವಿನ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಹುವಿಗೆ ಈ ಕಲರ್ ಸಪೋರ್ಟ್ ಮಾಡುತ್ತೆ. ಇವರಿಗೂ ಕೂಡ ಆಪೋಸಿಟಾಗಿ ತೊಂದರೆ ಕೊಡುವಂಥ ಕಲರ್ ಬಂದು ಆಪೋಸಿಟ್ ಕಲರ್ ಅಂದರೆ ಬ್ಲಾಕು ತುಂಬ ಆಪೋಸಿಟಾಗಿ ಕೆಲಸ ಮಾಡುತ್ತೆ. ಇವ್ರಿಗೆ ಬ್ಲಾಕು 4ನೇ ತಾರೀಕಿನವರು, 13ನೇ ತಾರೀಕಿನವರು, 22ನೇ ತಾರೀಕಿನವರು, 31ನೇ ತಾರೀಕಿನವರು. ಈ ತಾರೀಕಿನವರು ಏನು ಹೇಳ್ತೀನಿ, ಬ್ಲಾಕ್ ಕಲರ್ ಗಾಡಿ ತೊಗೊಳೋದಾಗಲಿ, ಈ ಬ್ಲಾಕ್ ಕಲರು ಹೆಚ್ಚು ಬಳಸೋದಾಗಲಿ, ಬ್ಲಾಕ್ ಕಲರ್ ಬಟ್ಟೆಗಳನ್ನು ಹಾಕೋದಾಗಲಿ, ಬ್ಲಾಕ್ ಕಲರ್ನೇ ಹೆಚ್ಚು ಎಲ್ಲದಕ್ಕೂ ಬಳಸ್ತಾರೆ. ಅಂತಂದರೆ ಈ ಬ್ಲಾಕ್ ಕಲರ್ ಏನು ಮಾಡುತ್ತಪ್ಪ ಇವ್ರನ್ನ ಅಂತಂದರೆ, ಇವ್ರನ್ನ ತೊಗೊಂಡೋಗಿ ಅತಿ ವೇಗವಾಗಿ ತೊಳ್ಳೋದೇ ಆಕ್ಸಿಡೆಂಟ್ಗೆ. ಈ ಸಂಖ್ಯೆ ನೋಡಿ, ಕಾಮನ್ನಾಗಿ ನೀವು ಈ ಸಂಖ್ಯೆನಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ಗಳನ್ನು ನೀವು ನೋಡ್ತೀವಿ. 4, 13, 22, 31 ಈ ಸಂಖ್ಯೆ ಅದಕ್ಕೆ ಎತ್ತಿದ ಕೈ. ಆಕ್ಸಿಡೆಂಟ್ಗಳು ಮಾಡೋದ್ರಲ್ಲಿ, ಕೈಕಾಲುಗಳನ್ನು ಮುರಿಯೋದ್ರಲ್ಲಿ, ತೊಂದರೆ ಕೊಡೋದ್ರಲ್ಲಿ ಅತಿ ಹೆಚ್ಚು ಇದನ್ನು ಮಾಡುತ್ತೆ ಈ 4 ಅನ್ನೋ ಸಂಖ್ಯೆ. ಈ ಸಂಖ್ಯೆಗೆ ಅದೃಷ್ಟ ಕೊಡೋದು ಆಂಜನೇಯನ ಕಲರ್. ಆಂಜನೇಯನ ಕಲರ್ ಅಂದರೆ ಆರೆಂಜ್ ಕಲರು ಇವ್ರಿಗೆ ಸುಧಾರಿಸುತ್ತೆ. ಈ ಕಲರನ್ನು ಹೆಚ್ಚು ಬಳಸೋದ್ರಿಂದ ಸುಧಾರಿಸ್ಕೊತಾರೆ ಇವರು. ಮತ್ತು ಸ್ವಲ್ಪ ಇದನ್ನು ಬಳಸ್ಬೋದು ಇವರು, ಯಾವುದು ಬುಧನ ಕಲರನ್ನು ಬಳಸ್ಬೋದು. ಗ್ರೀನ್ ಕೂಡ ಇವ್ರಿಗೆ ಸಪೋರ್ಟ್ ಮಾಡುತ್ತೆ. ಮತ್ತು ಗಂಜಲದ ಕಲರ್ ಅಂತ ಹೇಳ್ತೀವಲ್ಲ, ಅದು ಕೂಡ ಇವ್ರಿಗೆ ಅತಿ ಹೆಚ್ಚು ಅದೃಷ್ಟ ಕೊಡುತ್ತೆ. ಮತ್ತು ನೇರಳೆ ಕಲರ್ ಕೂಡ ಇವರಿಗೆ ಸಪೋರ್ಟ್ ಮಾಡುತ್ತೆ. ನೇರಳೆ ಕಲರ್ ಕೂಡ ಇವ್ರಿಗೆ ಸಪೋರ್ಟ್ ಮಾಡುತ್ತೆ, ಅದನ್ನು ಬಳಸ್ಬೋದು. ಈಗ ನಾನು ಏನು ಹೇಳಿದ್ದೀನೋ ಇದನ್ನು ಬಳಸ್ಬೋದು. ಇವರು ಮೇಯ್ನ್ ಆಪೋಸಿಟ್ ಬಳಸಬಾರ್ದಂಥ ಇದು ಅಂತ ಅಂದರೆ ಕಲರ್ಸ್ ಅಂದರೆ ಬ್ಲಾಕ್ ಅಂತೂ ತುಂಬ ಅವಾಯ್ಡ್ ಮಾಡಬೇಕು. ಬ್ಲಾಕು ಮತ್ತು ರೆಡ್ಡು ಕೂಡ ಡೇಂಜರಸ್ಸೇ. ರೆಡ್ಡು ಇವ್ರಿಗೆ ಸಪೋರ್ಟ್ ಮಾಡೋದೇ ಇಲ್ಲ. ರೆಡ್ ಆಪೋಸಿಟಾಗಿ ಕೆಲಸ ಮಾಡಿಬಿಡುತ್ತೆ. ರೆಡ್ಡಿಂದನೂ ಕೂಡ ಇವರು ತುಂಬ ಸಮಸ್ಯೆಗಳನ್ನು, ಅಂದರೆ ಮಾನಸಿಕ ಖಿನ್ನತೆಗೆ ಹೊರಟೋಗ್ಬಿಡ್ತಾರೆ. ಈ ಸಂಖ್ಯೆನಲ್ಲಿ ಹುಟ್ಟಿರೋರು ರೆಡ್ ಆ್ಯಂಡ್ ಬ್ಲಾಕು ಅತಿ ಹೆಚ್ಚು ಬಳಸ್ತಿದ್ದಾರೆ. ಅಂದರೆ ಇವ್ರಿಗೆ ಆರೋಗ್ಯದ ಮೇಲೆ ಮಾನಸಿಕವಾಗಿ ಮನೋಬಲವನ್ನು ಕುಗ್ಗಿಸ್ಬಿಡುತ್ತೆ. ಮನೋಬಲದಲ್ಲೂ ಕೂಡ ಕುಗ್ಗೋಗ್ಬಿಡ್ತಾರೆ ಇವ್ರಿಗೆ ಅತಿ ಹೆಚ್ಚು ತೊಂದರೆ ಕೊಡೋದು ಅಂದರೆ ಆರೋಗ್ಯದ ಮೇಲೂ ವಿಪರೀತ ತೊಂದರೆ ಕೊಟ್ಬಿಡುತ್ತೆ. ಯಾವುದು? ಈ ಬ್ಲಾಕ್ ಆ್ಯಂಡು ರೆಡ್ ಈ ಕಲರನ್ನೇ ಹೆಚ್ಚು ಬಳಸ್ತಾ ಇದ್ದರೆ ಆರೋಗ್ಯವನ್ನು ಕೆಡಿಸ್ಕೊಂಡ್ಬಿಡ್ತಾರೆ. ಆ ಥರ ಒಂದು ಮಾನಸಿಕ ಖಿನ್ನತೆಗೆ ತೊಗೊಂಡು ಹೋಗುತ್ತೆ. ಇವ್ರಿಗೆ ನಾನು ಹೇಳಿದ್ದೀನಲ್ಲ, ಈ ಕಲರನ್ನು ಯಾವುದು ಆರೆಂಜ್ ಕಲರ್ ಆಗಲಿ, ಮತ್ತು ಗಂಜಲದ ಕಲರ್ ಆಗಲಿ, ಮತ್ತು ನೇರಳೆ ಕಲರ್ ಆಗಲಿ, ಈ ಕಲರನ್ನು ಬಳಸೋದ್ರಿಂದ ಇವರು ಒಂದಷ್ಟು ಈ ಮಾನಸಿಕ ಒತ್ತಡದಿಂದ ಆರಾಮಾಗಿ ನಿರಾಳವಾಗಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ಬೋದು. ಮತ್ತು ಇವರು ವೆಹಿಕಲ್ಗಳನ್ನು ಅಷ್ಟೇ, ವೆಹಿಕಲ್ ತಗೋತಾರೆ ಅಂತ ಇಟ್ಕೊಳ್ಳಿ, ವೆಹಿಕಲ್ಗಳಲ್ಲೂ ಕೂಡ ಇವರು ಬ್ಲಾಕ್ ಕಲರ್ ವೆಹಿಕಲ್ಗಳನ್ನ ಪರ್ಚೇಸ್ ಮಾಡಬಾರ್ದು. ಯಾವುದೇ ಬ್ಲಾಕ್ ಇರುತ್ತೋ ಆ ಕಲರ್ನ ವೆಹಿಕಲ್ಗಳನ್ನ ಪರ್ಚೇಸ್ ಮಾಡಬಾರ್ದು. ಅದರಿಂದನೂ ಕೂಡ ಇವರು ದೂರ ಇರಬೇಕು. ಅದರಿಂದ ದೂರ ಇದ್ದಷ್ಟು ಇವ್ರಿಗೆ ಲಕ್ಕಿ ಆಗಿ ಕೆಲಸ ಮಾಡುತ್ತೆ. ಇವರು ಮೇಯ್ನ್ ಏನಪ್ಪ ಅಂತಂದರೆ ಇದನ್ನು ಬ್ಲಾಕ್ ಅಂತೂ ಅವಾಯ್ಡ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಬಳಸೋಂಗಿಲ್ಲ. ಇದನ್ನು ಬಳಸಿದಷ್ಟು ಅವ್ರಿಗೆ ತೊಂದರೆಗಳನ್ನೇ ಹೆಚ್ಚು ಮಾಡ್ತಾ ಹೋಗುತ್ತೆ. ಮತ್ತು ಈ ಕಲರ್ಸ್ ಹೆಂಗೆ ಕೆಲಸ ಮಾಡುತ್ತೋ ಹಂಗೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಹೇಳ್ತೀನಿ ನಾನು. ಒಂದು ವಾರ ಕೂಡ ಇವ್ರದ್ದೇ ಆದಂಥ ಒಂದು ವಾರ ಹೆಂಗೆ ಕೆಲಸ ಮಾಡುತ್ತೆ, ಯಾವ ಥರ ಸಪೋರ್ಟ್ ಮಾಡುತ್ತೆ, ವಾರಗಳು ಹೆಂಗೆ ಕೆಲಸ ಮಾಡುತ್ತೆ, ನಕ್ಷತ್ರಗಳು ಹೆಂಗೆ ಕೆಲಸ ಮಾಡುತ್ತೆ, ಮತ್ತು ತಿಂಗಳುಗಳು ಯಾವ ಥರ ಕೆಲಸ ಮಾಡುತ್ತೆ, ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋ ಅಂತಂದರೆ ನಿಮ್ಗೆ ಇದರಲ್ಲಿ ಈಗ ನಾನು ಹೇಳಿರೋದ್ರಲ್ಲಿ ಕಲರ್ಸ್ ಬಗ್ಗೆ ಹೇಳಿದ್ದೀನಲ್ಲ, ಇದರಲ್ಲಿ ನಿಮ್ಗೆ ಯಾವ ಥರದ್ದಾದ್ರು ಡೌಟ್ ಇದೆ ಅಥವಾ ಏನಾದರೂ ನಾನು ಮತ್ತೆ ಏನಾದರೂ ಕೇಳಬೇಕಾಗಿತ್ತು, ನಾನೇನಾದರೂ ತಿಳ್ಕೊಬೇಕಾಗಿತ್ತು ಅನ್ನೋದೇನಾದರೂ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತೀನಿ. ನೀವು ಲೈವಲ್ಲಿ ಬೇಕಾದ್ರೂ ಮಾತಾಡ್ಬೋದು. ಲೈವಲ್ಲಿ ಏನಾದ್ರೂ ವಿಚಾರ ಇದ್ದರೆ ನಿಮಗೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಫೋನ್ ಮಾಡಿ ನೀವು ಅದ್ರ ಬಗ್ಗೆ ಏನಿದ್ರೂ ಮಾಹಿತಿ ಕೇಳಿ, ನಾನು ಅದಕ್ಕೂ ಉತ್ತರ ಕೊಡ್ತಾ ಹೋಗ್ತೀನಿ. ಏನಿದ್ರೂ ಮಾತಾಡಿ, ನೀವು ನಿಸ್ಸಂದೇಹವಾಗಿ ಮಾತಾಡ್ಬೋದು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನೆಕ್ಸ್ಟು ಈಗ ಇದರಿಂದ ಈ ಕಲರ್ಸ್ ಮುಗೀತು. ನೆಕ್ಸ್ಟು ವಾರದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಈ ತಾರೀಕಿನವ್ರಿಗೆ ಯಾವ ವಾರ ಅದೃಷ್ಟ, ಯಾವ ವಾರ
ದುರದೃಷ್ಟ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಮುಂದಿನ ವಿಡಿಯೋ ನೋಡಿ. ಓಂ ಗುರುಭ್ಯೋ ನಮಃ.